ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸೋಯಾ ರೈಸ್ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಸೋಯಾ ರೈಸ್ ಮಾಡೋಕ್ಕಂತಂದರೆ ನಾನು ಈ ಬೌಲಿಂದ ಒಂದು 50 ಗ್ರಾಮ್ ಆಗುತ್ತೆ ನಾನು ಸೋಯಾ ತೊಗೊಂಡಿದ್ದೀನಿ. ಮತ್ತು ನಾನು ಇದೊಂದು ಅರ್ಧ kg ಅನ್ನ ಮಾಡಿ ಬಿಡಿ ಬಿಡಿಯಾಗಿ ಇಟ್ಕೋಬೇಕು. ನೋಡಿರಿ, ಈ ಥರ ಅನ್ನ ಬಿಡಿ ಬಿಡಿ ಇರಬೇಕು. ನಾನು ಇದು ಅನ್ನ ಕುಕ್ಕರಲ್ಲಿ ಮಾಡಿಲ್ಲ, ಪಾತ್ರೆ ಒಳಗೆ ಮಾಡಿ ಅದನ್ನು ನೀರನ್ನು ಬಸಿದು ಈ ಥರ ನಾನು ಇದು ಮಾಡ್ಕೊತೀವಿ. ಅನ್ನ ನಾವು ಇದು ಅನ್ಪಾಲಿಶ್ ಅಕ್ಕಿ ಊಟ ಮಾಡ್ತೀವಿ. ಇದು ಪಾಲಿಶ್ ಅಕ್ಕಿ ಅಲ್ಲ, ಸ್ವಲ್ಪ ಚಿಕ್ಕದು ಬರುತ್ತದೆ ಅದು ಅಕ್ಕಿ. ಈ ಥರ ಇದೆ. ಈ ಥರ ಅನ್ನ ಮಾಡ್ಕೋಬೇಕು ನೋಡಿರಿ. ಈ ಥರ ಬಿಡಿ ಬಿಡಿ ಅನ್ನ ಅಂತಂದರೆ ನಿಮಗೆ ಸೋಯಾ ರೈಸು ಚೆನ್ನಾಗಿ ರೆಡಿ ಆಗುತ್ತೆ. ಇದು ಅನ್ಪಾಲಿಶ್ ಅಕ್ಕಿ ಎಲ್ಲಿಂದ ತಂದ್ರಿ ಅಂತ ಅನ್ಬೋದು ನೀವು. ನಾವು ಇದು ರೈಸ್ ಮಿಲ್ ಇರ್ತಾವಲ್ಲ, ಅಲ್ಲೇ ರೈಸ್ ಮಿಲ್ಲಲ್ಲೇ ತರ್ತೀವಿ. ಹಳ್ಳಿಲಿಂದ ರೈತರು ರೈಸ್ ಮಿಲ್ಲಿಗೆ ಕೊಡ್ತಾರೆ, ಅವರು ನಮಗೆ ದುಡ್ಡಿಗಂತೇಳಿ ಕೊಡ್ತಾರೆ. ನಾವು ಇದೇ ಊಟ ಮಾಡ್ತೀವಿ. ನಮಗೆ ಪ್ಯಾಕೆಟ್ ಅಕ್ಕಿ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಈಗ ಅದೇ ನಾವು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಒಂದು 4 ಸ್ಪೂನು ಆಯಿಲ್ ಇಟ್ಕೊಂಡಿದ್ದೀವಿ. ಇಷ್ಟು ನಮಗೆ ಬೇಕಾಗುವ ಸಾಮಗ್ರಿಗಳು. ಈಗ ನೋಡ್ರಿ, ನಾವು ಇದನ್ನು ಸೋಯಾ ರೈಸ್ ಅಂತಂದರೆ ನಾವು ಇದು ಬಿರಿಯಾನಿಗೆ ಯಾವ ಥರ ನಾವು ತೊಗೋತೀವಲ್ಲ ಐಟಮು, ಅದೇ ಥರನೇ ತೊಗೊಂಡಿನಿ. ಇಲ್ಲಿ ಒಂದೂವರೆ 2 ಎಲೆ ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ. 3 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 5 ಲವಂಗ ತೊಗೊಂಡಿದ್ದೀನಿ. ಒಂಚೂರು 8 ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ ನೋಡ್ರಿ. ಇದು ಒಂದು ಮರಾಠಿ ಮೊಗ್ಗು ಅಂತಾರೆ, ಇದು ಜಾಪತ್ರೆ ಅಂತಾರೆ. ಇದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು ನಮಗೆ ಒಗ್ಗರಣೆ ಹಾಕೋಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು. ಇವಾಗ ಫಸ್ಟಿಗೆ ನಾನು 2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮನೆಯಲ್ಲೇ ಮಾಡಿದ್ದು. ಈಗ ಮಾಡಿ ನಾವು 3-4 ದಿವಸ ಆಯಿತು. ಇದೇ ಥರನೇ ಇರುತ್ತೆ ನಿಮಗೆ. ನೀವು ಎಷ್ಟು ದಿವಸ ಇಟ್ಟರೂ ಇದೇ ಕಲರೇ ಇರುತ್ತೆ, ಕಲರ್ ಏನು ಚೇಂಜ್ ಆಗೋಲ್ಲ. ನೀವು ಮನೇಲಿ ಮಾಡ್ಕೋಬೋದ್ರಿ. ಇದು ನಾವು 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ ನಮಗೆ ಟೇಸ್ಟ್ ಕೊಡುತ್ತೆ. ಈಗ 2 ಚಿಕ್ಕ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಷ್ಟು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕೋದಿಲ್ಲ, ಸ್ವಲ್ಪ ಹಾಕೋತೀನಿ. ನಾನು ಮೀಡಿಯಮ್ ಸೈಜಿಂದು ಇದಕ್ಕೆ ಟೊಮೊಟೊ ಜ್ಯೂಸ್ ಥರ ಇರ್ತದೆ. ನಾನು ಅನ್ನ ಮಾಡ್ಕೊಂಡು ಸಲುವಾಗಿ ನಾನು ನೀರನ್ನು ಯೂಸ್ ಮಾಡಿಲ್ಲ. ಇದು ನಮಗೆ ಟೊಮೆಟೊ ಜ್ಯೂಸ್ನಾಗೆ ನಾವು ಅನ್ನವನ್ನು ಎಲ್ಲ ಒಗ್ಗರಣೆಯನ್ನು ಬಾಡಿಸ್ಕೊತೀವಿ. ಈಗ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಇವಿಷ್ಟೆಲ್ಲ ಬೇಕಾಗ್ತದೆ. ಈಗ ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊತಾ ಇದ್ದೀನಿ ರೀ. ನೋಡಿರಿ, ಬಾಣಲೆ ಇಟ್ಕೊಂಡು ಸ್ವಲ್ಪ ಬಾಣಲೆ ಕಾಯಿತು ಅಂತಂದರೆ, ಬಾಣಲೆ ಕಾಯ್ಬೇಕಾದ್ರೆ ಚೂರು ಫ್ಲೇಮ್ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ರಿ. ಆಮೇಲೆ ನಾನು ಮಸಾಲೆ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಉರಿ. ಎಲ್ಲರಿಗೂ ಥ್ಯಾಂಕ್ಸು. ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ದೇವರ ಆಶೀರ್ವಾದ ನಿಮಗೆಲ್ಲ ಚೆನ್ನಾಗಿಟ್ಟಿರಲಿ. ದೇವರು ನಿಮಗೆ ಸದಾ ಕಾಲಕ್ಕೂ ದೇವರು ಕಾಪಾಡಲಿ ಅಂತೀನಿ. ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ. ನಾವು ಸ್ಟಾರ್ಟಿಂಗ್ ಚಾನಲ್ ಮಾಡಿದ್ದೇವೆ. ನಮಗೆ ಹೀಗೆ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ನಾವು ನಿಮ್ಮ ಸಲುವಾಗಿ ನಾವು ದೇವರಲ್ಲಿ ಪ್ರೇಯರ್ ಮಾಡ್ತೀವಿ. ನೀವು ಯಾವಾಗಲೂ ಈಗ ಆಯಿಲ್ ಹಾಕಿದ್ದೀನಿ ನೋಡಿರಿ, ಸ್ವಲ್ಪ ಕಾದಿದೆ. ನಾನು ಫುಲ್ ಎಣ್ಣೆ ಕಾಯಿಸ್ಕೋದಿಲ್ಲ, ಸ್ವಲ್ಪ ಬಿಸಿಯಾದ ನಂತರನೇ ಈಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಾನು ಹಾಕ್ಕೊಂಡಿದ್ದು ಮಸಾಲೆ ಎಲ್ಲ ಹಾಕೋತೀನಿ. ಇದು ಮಸಾಲ ಫುಲ್ಲಾಗಿ ಸೀದು ಹೋದಂಗೆ ಇರಬಾರ್ದು. ಚೂರು ಬಿಸಿ ಆಗ್ತಾ ಇದ್ದಂಗೆ ನಾವು ಒಂಚೂರು ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೋಬೇಕು. ಈ ಥರ ಬಾಡಿಸ್ಕೊಂಡು ಸ್ವಲ್ಪ ಇದು ಫ್ಲೇವರ್ ಬಿಡೋ ತನಕ ಒಂದು ಅರ್ಧ ನಿಮಿಷ ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ಥರ ಮಾಡಬೇಕು. ಅದು ಸೀದು ಹೋಗ್ತದಂತ ಅನ್ನೋಷ್ಟಿಗೆ ನಾವು ಇದಕ್ಕೆ ಈರುಳ್ಳಿ ಹಾಕೋತಿದ್ದೀವಿ. ನೋಡಿರಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಬೇಕು.
ಇದು ಒಂಚೂರು ಈರುಳ್ಳಿ ಅರ್ಧ ಫ್ರೈ ಆಗತ್ತನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ, ಫ್ಲೇಮು ಜಾಸ್ತಿ ಮಾಡೋಕ್ಕೆ ಹೋಗಬೇಡ್ರಿ. ಇದೊಂಚೂರು ಈರುಳ್ಳಿ ಚೆನ್ನಾಗಿ ಫ್ಲೇಮ್ನಲ್ಲಿ ಮೆತ್ತಗೆ ಆಗಬೇಕು, ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಏನೇ ಮಾಡಬೇಕಾದ್ರೂ ಸ್ವಲ್ಪ ನಾವು ಹಾಕಿರೋ ಐಟಮು ಅರ್ಧ ಫ್ರೈ ಆಗಬೇಕು. ನಾನು ನೋಡಿರಿ ಸ್ವಲ್ಪ ಈರುಳ್ಳಿ ಕೆಂಪಗಾಗಿದೆ ನೋಡಬೇಕು. ನಾವು ಇದೇ ಟೈಮ್ನಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ ರೀ. ನಾನು ಎಷ್ಟು ತೊಗೊಂಡಿದ್ದಲ್ಲ ಇಷ್ಟು ಹಾಕ್ತೀನಿ. ನಮ್ಮ ಮೇನ್ ಟೇಸ್ಟ್ ಕೊಡೋದೇ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಇದು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇದ್ರ ಪರಿಮಳ ಬರ್ತಾ ಇರ್ತದೆ, ಆವಾಗೆ ನಿಮಗೆ ಇದು ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ನೋಡಿರಿ ಎಲ್ಲ ಈಗ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತೀವಿ ನೋಡಿರಿ. ಕೊತ್ತಂಬರಿ ಪುದೀನ ಒಂಚೂರು ಬಾಡಿಸ್ಕೋಬೇಕು. ಇದನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಎಲ್ಲ ಅಡುಗೆಗಳು ಮಾಡ್ತೀರಿ, ಮಾಡಲ್ಲ ಅಂತಿಲ್ಲ, ಅದರೊಳಗೆ ಒಂಚೂರು ಮೆಥಡ್ಗಳು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ನಾವು ಈಗ ಈ ಟೈಮ್ನಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೇನೆ, ಅದನ್ನು ಹಾಕ್ತೀನಿ. ನಾನು ಟೇಸ್ಟಿ ಸಲುವಾಗಿ ಹಾಕ್ತಾ ಇರೋದು, ಜಾಸ್ತಿ ನಾನು ಖಾರ ಯೂಸ್ ಮಾಡಲ್ಲ. ಮನೆಯಲ್ಲಿ ಮಕ್ಕಳು ಇದ್ದಾರೆ, ನಮಗೂ ಜಾಸ್ತಿ ಖಾರ ಆಗೋದಿಲ್ಲ. ಈಗ ಮೆಣಸಿನ್ಕಾಯಿ ಹಾಕೊಂಡಾಯಿತು. ನಾನು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿರಿ. ಟೊಮೆಟೊ ಹಾಕಿ ನಾವು 1-2 ನಿಮಿಷ ಈ ಥರ ಬಾಡಿಸ್ಬೇಕು. ಈಗ ನೋಡಿರಿ ಇದು ಟೊಮೆಟೊನು ಇದಾಗಿದೆ, ಬಾಡಿಸ್ಕೊಂಡಿದ್ದೀವಿ. ನಿಮಗೆ ಒಳ್ಳೆ ಪರಿಮಳ ಬರುತ್ತೆ, ಚೆನ್ನಾಗಿ ಒಳ್ಳೆ ಒಂದು ಪರಿಮಳ ಬರಬೇಕು. ಮತ್ತು ಇದಕ್ಕೆ ನಾವು ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಅದಕ್ಕೆ ನಾನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಇದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಅನ್ನೋದಕ್ಕಿನ್ನಲು ಇದು ಇದ್ರೊಳಗೆ ಚೆನ್ನಾಗಿ ಹೊಂದ್ಕೊಳ್ತಂದರೆ ಎಕ್ಸ್ಟ್ರಾ ನಾವು ಪುಡಿ ಉಪ್ಪು ಹಾಕೋದಕ್ಕಿನ್ನಲು ಇದು ಕಲ್ಲುಪ್ಪು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಜಾಸ್ತಿನೇ ಕಲ್ಲುಪ್ಪನ್ನು ಬಳಸ್ತೀವಿ. ಈಗ ಇದಕ್ಕೆ ನಾನು ಲಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇದು ಲಿಂಬೆಹಣ್ಣು ಏನಕ್ಕಂದರೆ ಇದೆಲ್ಲ ಹೊಂದ್ಕೊಳತ್ತಲ್ರಿ, ಇದ್ರೊಳಗೆ ಹಾಕಿದ್ರೆ ಈ ಲಿಂಬೆಹಣ್ಣಿನ ಟೇಸ್ಟ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲ ಒಂದು ಸರ್ತಿ ಟೈಮ್ ಮಾಡಿ ನೋಡಿರಿ, ಅದು ಟೇಸ್ಟ್ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಲಿಂಬೆಹಣ್ಣು ಬೇಡ ಅಂತನಾದ್ರು ಮೊಸರು ಹಾಕೋಬೋದು, ಮೊಸರು ಹಾಕೊಂಡ್ರೂ ಆಗುತ್ತೆ. ನೀವು ಬೇಕಾ ಅಂತಂದರೆ ಎಲ್ಲೋ ಹಾಕೋಬೋದು, ಅರಿಶಿನ ಕಲರ್ ಹಾಕೋಬೋದು. ನಾನು ಬೇಡ ಅಂಥೇಳಿ ನಾನು ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಅಂತೇಳಿ ಅದಕ್ಕೆ ನಾನು ಅರಿಶಿನ ಹಾಕ್ಕೊಂಡಿಲ್ಲ. ನನಗೆ ಇದು ಟೊಮೆಟೊ ಕಲರ್ ಕಾಣಬೇಕು ಚೆನ್ನಾಗಿ. ಈಗ ನಾವು ಇದು ಒಂಚೂರು ಲಿಂಬೆಹಣ್ಣು ಹಾಕೊಂಡ್ಮೇಲೆ ನಾವು 2 ನಿಮಿಷ ಬಾಡಿಸ್ಬೇಕು ಚೆನ್ನಾಗಿ. ನೋಡಿರಿ ಈಗ ನಾವು ಹಾಕಿದ್ದೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿರಿ. ಇಲ್ಲೆಲ್ಲ ಸೈಡಿಗೆಲ್ಲ ನಿಮಗೆ ಎಣ್ಣೆ ಕಾಣುತ್ತೆ. ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ. ಈಗ ನಮ್ಮ ಮಸಾಲೆ ಫ್ರೈ ಆಗಿನೂ ಇಲ್ಲಿ ಎಕ್ಸ್ಟ್ರಾ ಎಣ್ಣೆ ಇದೆ ನೋಡಿರಿ ತಪ್ಪಲಿನಲ್ಲಿ. ನೋಡಿರಿ ಈ ಥರ ಎಣ್ಣೆ ಬಿಟ್ಕೋಬೇಕು, ಆವಾಗಲೇ ನಮಗೆ ಚೆನ್ನಾಗಿ ಬೆಂದಿದೆ ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಇವಾಗ ನಾನು ಲಾಸ್ಟ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಒಂಚೂರು ಮಿಕ್ಸ್ ಮಾಡ್ತೀನಿ. ಖಾರದ ಪುಡಿ ಹಾಕಿ ಮಿಕ್ಸ್ 1 ನಿಮಿಷ ಮಾಡಿದ್ರೆ ಸಾಕು. ನೀವು ಅದು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತಲ್ಲ, ಇದು ಫುಲ್ ಈ ಥರ ಇದು ಆಗಬೇಕು, ಎಲ್ಲ ಹೊಂದ್ಕೊಂಡಿರಬೇಕು, ಎಲ್ಲ ಜ್ಯೂಸಿಯಾಗಿ ಬರಬೇಕು ನೋಡಿರಿ ಟೊಮೊಟೊ. ಅದು ಎಲ್ಲ ನೀವು ಹುಳಿ ಟೊಮೊಟೊ ಆದ್ರೂ ತೊಗೋಬೋದು, ಮತ್ತು ಸಿಹಿ ಟೊಮೊಟೊ ಜಾಮೂನ್ ಟೊಮೊಟೊ ಅಂತೀರಲ್ಲ ಹಣ್ಣು ತೊಗೋಬೋದು. 2 ಒಳ್ಳೆ ಟೇಸ್ಟ್ ಕೊಡ್ತಾವ. ಹೀಗಾಗಿದೆ ನೋಡಿರಿ. ಇದು ಸೋಯಾ ಬೇಗ ಇದಾಗಿಬಿಡುತ್ತೆ. ನಮಗೆ ಮಾರ್ಕೆಟ್ಲಿಂದ ತಂದಿರ್ತೀವಲ್ರಿ, ಇದು ಈ ಥರ ನಾವು ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಕೈಯಲ್ಲಿ ಈ ಥರ ಇದು ಮಾಡಿ ತೊಳ್ಕೊಬೇಕು. ಅದರಲ್ಲಿ ಇರೋ ಕೊಳೆ ಎಲ್ಲ ಹೋಗುತ್ತೆ, ಈ ಥರ ಕೊಳೆ ಎಲ್ಲ ಹೋಗುತ್ತೆ. ನೀವು ಚೆನ್ನಾಗಿ ಈ ಥರ ತೊಳ್ಕೊಂಡು 1-2 ನಿಮಿಷ ನೀರಲ್ಲೇ ಬಿಡ್ತೀನಿ. ಇವಾಗ ಇಲ್ಲಿ ನೋಡ್ರಿ, ಈಗ ನಾನು 2 ನಿಮಿಷ ಬಿಟ್ಟಾಗಿದೆ. ಇದೆಲ್ಲ ಮೆತ್ತಗಾಗಿದೆ. ಇದು ನಮಗೆ ಇದು ಹಿಂಡಿದ್ರೆ ಈ ಥರ ನೀರು ಬರುತ್ತೆ ನೋಡಿರಿ. ಈ ಥರ ನೀರು ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಹಾಕಬೇಕು. ನಾನು ಹೀಗೆ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಬಾಡಿಸ್ತೀನಿ. ಇದು ಒಂಥರ ನಿಮಗೆ ಚಿಕನ್ ಥರ ಟೇಸ್ಟ್ ಕೊಡುತ್ತೆ.
ನಾನು ಇಲ್ಲಿ ಗರಂ ಮಸಾಲ ಅದು ಏನು ಯೂಸ್ ಮಾಡಿಲ್ಲ, ಎಲ್ಲ ಇದು ಇರೋದೇ ಮಸಾಲನೇ ಯೂಸ್ ಮಾಡಿರೋದು. ನೋಡ್ಬೋದು ನೋಡ್ರಿ, ಚೆನ್ನಾಗಿ ಈ ಥರ ಹೊಂದ್ಕೊಂಡ್ಮೇಲೆ ನೀವು ಕೈ ಅಂದ್ರೆ ನೋಡ್ರಿ, ತಳ ಅದು ಏನು ಹಿಡ್ದಿಲ್ಲ ನಂದು. ನೋಡ್ಬೋದು ಮಸಾಲ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ರಿ, ಈಗ ಅದೇ ನೀರು ಬಿಟ್ಕೊಂಡಿದೆ. ಅದು ಒಂಚೂರು ನೀರಿನ ಅಂಶ ಇರುತ್ತೆ ನಾವು ಎಷ್ಟು ಹಿಡಿದ್ರೂ. ಈ ಟೈಮ್ನಲ್ಲಿ ನಾವೀಗ ಉರಿ ಕಡಿಮೆ ಮಾಡ್ಕೊಂಡು ಈಗ ನಾನು ಇದಕ್ಕೆ ಅನ್ನ ಹಾಕೋತಾ ಇದ್ದೀನಿ. ನೋಡ್ಬೋದು ನೋಡ್ರಿ, ಇಲ್ಲಿ ನಾನು ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಲೈಟಾಗಿ ಮಸಾಲ ಹಾಕಿರೋ ಸಿಂಪಲ್ ಮಸಾಲ, ನಾನು ಜಾಸ್ತಿ ಏನು ಹಾಕಲಿಲ್ಲ. ಇದು ಈ ಥರ ನಿಮಗೆ ಕಲಿಯುವ ಮತ್ತು ಈಗ ನೋಡ್ರಿ ಚೆನ್ನಾಗಿ ಹೊಂದ್ಕೊಂಡಿದೆ. ನಮಗೆ ಸೇಮು ಬಿರಿಯಾನಿ, ಚಿಕನ್ ಬಿರಿಯಾನಿ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ ನೋಡ್ರಿ. ನೋಡ್ಬೋದು ನಿಮಗೆ ನಾನು ಹಾಕಿರೋ ಐಟಮ್ನಲ್ಲಿ ಒಂಚೂರು ಜೀರಿಗೆ ಅದು ಎಲ್ಲ ಬಾಯಿಗೆ ಸಿಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಉಪ್ಪು ಒಂಚೂರು ಕಮ್ಮಿ ಅನ್ನಿಸ್ತಾ ಇದೆ, ಇಷ್ಟು ಹಾಕ್ತೀನಿ ನೋಡಿರಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಇಷ್ಟೇ ಮಾಡೋದು, ಸಿಂಪಲ್ಲಾಗಿ ಮಾಡೋವಂಥದ್ದು ಅಡುಗೆ, ಮತ್ತು ಇದು ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಚಿಕನ್ ತಿನ್ನಲಿಲ್ಲ ಅಂದ್ರೂ ಆಗುತ್ತೆ. ಇದು ಸೇಮ್ ನಿಮಗೆ ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ ಮತ್ತು ಸೂಪರಾಗಿಯೂ ಇರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಈಗ ಆಗಿದೆ ನೋಡಿರಿ. ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಇಷ್ಟಿದ್ರೆ ಸಾಕು ಫ್ರೆಂಡ್. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ, ನಾವು ಹಾಕಿದ ಸೋಯಾ ಆಯಿತು, ಎಲ್ಲ ಆಯಿತು, ಚೆನ್ನಾಗಿದೆ. ನೀವು ಮನೆಯಲ್ಲಿ ಮಾಡಿ ಹೆಚ್ಚಿನ ರೀತಿಯಾಗಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.